ಸಿದ್ದರಾಮಯ್ಯ ದಾಖಲೆಯನ್ನ ಮುರಿತಾರಂತೆ ಡಿಕೆ ಶಿವಕುಮಾರ್. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದಾಖಲೆ ಬರೆದಿರುವಂತಹ ಸಿದ್ದರಾಮಯ್ಯ ಅವರ ದಾಖಲೆಯನ್ನ ಮುರಿತಾರಂತೆ ಡಿಕೆ ಶಿವಕುಮಾರ್. ಕರ್ನಾಟಕವನ್ನ ಅತಿ ಹೆಚ್ಚು ಕಾಲ ಆಳಿದಂತಹ ನಾಯಕ, ಮಾಜಿ ಸಿಎಂ ಸಿದ್ದರಾಮಯ್ಯ ಬರೋಬ್ಬರಿ 8 ವರ್ಷ 12 ದಿನ ಕರ್ನಾಟಕ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ ದಾಖಲೆಯನ್ನ ಮುರಿತಾರಂತೆ ಡಿಕೆ ಶಿವಕುಮಾರ್. ಡಿಕೆಶಿ ಸಿಎಂ ಆಗೋದಕ್ಕಿಂತ ಮುನ್ನವೇ ದೀರ್ಘಕಾಲಿ ಸಿಎಂ ಮಾತು. ಡಿಕೆ ಶಿವಕುಮಾರ್ ಮುಂದಿನ 8 ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಜ್ಯೋತಿಷಿ ದ್ವಾರಕನಾಥ್ ಗುರೂಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಸೋಮವಾರವೇ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ 8 ವರ್ಷ ಸಿಎಂ ಅಂತೆ. ಮುಂದಿನ 8 ವರ್ಷ ಡಿಕೆಶಿ ಅವರನ್ನ ಅಲ್ಲಾಡಿಸೋಕೆ ಸಾಧ್ಯ ಇಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ದ್ವಾರಕನಾಥ ಗುರೂಜಿ ಡಿಕೆಶಿ ಅತ್ಯಾಪ್ತರು ಭವಿಷ್ಯವನ್ನ ನುಡಿದಿರುವಂಥದ್ದು. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ದಾಖಲೆಯನ್ನ ಬರೆದಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ಮಾಡದೆ ಸುಗಮವಾದ ಹಾದಿಯಂತನ ಡಿಕೆಶಿಗೆ ಮಾಡಿಕೊಟ್ಟಿರುವಂಥದ್ದು. ಬಟ್ ಅವರ ದಾಖಲೆಯನ್ನ ಮುರಿತಾರಂತೆ ಡಿಕೆ ಶಿವಕುಮಾರ್. ಬರೋಬ್ಬರಿ 8 ವರ್ಷ 12 ದಿನ ಕರ್ನಾಟಕದ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ ದಾಖಲೆಯನ್ನ ಡಿಕೆ ಶಿವಕುಮಾರ್ ಇದೀಗ ಮುರಿತಾರೆ. ಹೀಗಂತ ಜ್ಯೋತಿಷಿಗಳು ನುಡಿದಿರುವಂಥದ್ದು. ದ್ವಾರಕನಾಥ ಗುರೂಜಿ ಡಿಕೆ ಶಿವಕುಮಾರ್ ಅತ್ಯಾಪ್ತರು. ಮುಂದಿನ 8 ವರ್ಷ ಕೂಡ ಡಿಕೆಶಿ ಅವರನ್ನ ಅಲ್ಲಾಡಿಸೋಕೆ ಸಾಧ್ಯ ಇಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಪಟ್ಟವನ್ನು ತುಂಬಾನೇ ಈಸಿಯಾಗಿ ಬಿಟ್ಟುಕೊಟ್ರು. ಹೈಕಮಾಂಡ್ ಏನು ಸೂಚನೆಯನ್ನ ಕೊಡುತ್ತೆ, ಯಾವುದೇ ತೊಂದರೆಗಳಿಲ್ಲದೆ ಇರೋ ಹಾಗೆ ಡಿಕೆಶಿಗೆ ಯಾವುದೇ ರೀತಿಯಾದಂತಹ ರೆಸಾರ್ಟ್ ರಾಜಕೀಯ ಆಗಲಿ ಬೇರೆ ರೀತಿ ತಮ್ಮ ಸಂಖ್ಯಾಬಲದಿಂದ ಯಾವುದೇ ತೊಂದರೆಗಳನ್ನು ಮಾಡೋದಾಗಲಿ ಯಾವುದನ್ನು ಮಾಡಿದ್ರೆ ತುಂಬಾ ಪ್ರಬುದ್ಧವಾಗಿ ನಡೆದುಕೊಂಡು ಬಿಟ್ಕೊಟ್ರು ಸ್ಥಾನವನ್ನು. ಈಗ ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಏರೋದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರ ದಾಖಲೆಯನ್ನ ಮುರಿತಾರೆ. ಮುಂದಿನ 8 ವರ್ಷ ಕೂಡ ಡಿಕೆಶಿ ಅವರನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ದ್ವಾರಕನಾಥ ಗುರೂಜಿ ಭವಿಷ್ಯವನ್ನ ನುಡಿದಿದ್ದಾರೆ. ಸಾಕಷ್ಟು ಕುತೂಹಲಕಾರಿಯಾದಂತಹ ವಿಚಾರ. ಕರ್ನಾಟಕವನ್ನು ಅತಿ ಹೆಚ್ಚು ಕಾಲ ಆಳಿದಂತಹ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ. ಬಟ್ ಈಗ ಅವರ ದಾಖಲೆಯನ್ನು ಕೂಡ ಮುರಿತಾರೆ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾತನ್ನ ದ್ವಾರಕನಾಥ ಗುರೂಜಿ ಅವರು ಹೇಳಿದ್ದಾರೆ. ಡಿಕೆಶಿ ಅವರ ಅತ್ಯಾಪ್ತರು ಕೂಡ. ಸೋಮವಾರವೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರೆ 8 ವರ್ಷ ಸಿಎಂ ಅಂತೆ. ಪ್ರಮಾಣ ವಚನವನ್ನು ಯಾವ ಅವಧಿಯಲ್ಲಿ ಸ್ವೀಕಾರ ಮಾಡಬೇಕು ಮತ್ತು ಅಧಿಕ ಮಾಸ ಇರೋದರಿಂದಾಗಿ ಜ್ಯೋತಿಷಿಗಳ ಸಲಹೆ ಸೂಚನೆಯನ್ನು ಪಡೆದುಕೊಂಡೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ರು. ಅದರಂತೆ ಇದೀಗ ಅವರ ಒಂದು ಸಲಹೆ ಸೂಚನೆಯಂತೆ ಸೋಮವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅಂತ ಡಿಸೈಡ್ ಕೂಡ ಆಗಿದ್ದಾರೆ. ಜೊತೆಗೆ ಜ್ಯೋತಿಷಿ ಕೊಟ್ಟಿರುವಂತಹ ಒಂದು ಅಚ್ಚರಿಯ ಹೇಳಿಕೆ, ಸಿದ್ದರಾಮಯ್ಯನವರ ದಾಖಲೆಯನ್ನ ಮುರಿತಾರೆ. ಡಿಕೆಶಿ ಸಿಎಂ ಆಗೋದಕ್ಕಿಂತ ಮುನ್ನವೇ ದೀರ್ಘಕಾಲೀನ ಸಿಎಂ ಮಾತನಾಡಿರುವಂಥದ್ದು ಭವಿಷ್ಯ ನುಡಿದಿದ್ದಾರೆ ದ್ವಾರಕನಾಥ ಸ್ವಾಮೀಜಿ. ಕರ್ನಾಟಕವನ್ನು ಅತಿ ಹೆಚ್ಚು ಕಾಲ ಆಳಿದಂತಹ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ದಾಖಲೆಯನ್ನ ಮುರಿತಾರೆ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾತನ್ನ ದ್ವಾರಕನಾಥ ಸ್ವಾಮೀಜಿ ಹೇಳಿರುವಂಥದ್ದು. ಮುಂದಿನ 8 ವರ್ಷ ಕೂಡ ಸಿಎಂ ಆಗಿ ಇರ್ತಾರೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಭವಿಷ್ಯ ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ? ದಾಖಲೆಯನ್ನ ಮುರಿದ್ರೆ ಹೌದು, ಖುಷಿ ಪಡುವಂತಹ ವಿಚಾರವೇ. ಬಟ್ ಅದು ಸಾಧ್ಯವಾ? ಬಿಕಾಸ್ ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳಿಲ್ಲದೆ ತಮ್ಮ ಹಾದಿಯನ್ನು ಸುಗಮವಾಗಿ
ಸೇರಿಕೊಂಡ್ರು. ಬಟ್ ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತದಾ? ಬಿಕಾಸ್ ಇದು ರಾಜಕೀಯ, ಯಾವಾಗ ಹೇಗೆ ಬೇಕಾದರೂ ಬದಲಾವಣೆಗಳಾಗ್ಬೋದು. ಒಂದಷ್ಟು ಮನವೊಲಿಸುವ ಕೆಲಸಗಳನ್ನು ಸಿದ್ದರಾಮಯ್ಯನವರಿಗೆ ತೆರೆಮರೆ ಹಿಂದೆ ಮಾಡಿದ್ದಾರೆ, ಬಟ್ ಯಾವುದೂ ಕೂಡ ಹೊರನೋಟಕ್ಕೆ ಕಾಣಿಸ್ತಾ ಇಲ್ಲ. ತುಂಬಾ ಪ್ರಬುದ್ಧವಾಗಿ ನಡೆದುಕೊಂಡು ತುಂಬಾ ತಮ್ಮ ಪಟ್ಟವನ್ನು ಗೌರವಯುತವಾಗಿ ಬಿಟ್ಟುಕೊಟ್ಟು DKಶಿ ಅವರ ಹಾದಿ ಸುಗಮವಾಗುವಂತೆ ಮಾಡಿದಂತಹ ಸಿದ್ದರಾಮಯ್ಯ. ಸೊ ಇದೀಗ ಭವಿಷ್ಯ ನುಡಿದಿರುವಂಥದ್ದು DKಶಿ ಆಪ್ತ ಗುರೂಜಿ ದ್ವಾರಕನಾಥ ಗುರೂಜಿ ಅವರು. ಅತಿ ಹೆಚ್ಚು ಕಾಲ 8 ವರ್ಷಕ್ಕಿಂತ ಜಾಸ್ತಿ ಅವಧಿ CM ಆಗಿ ಮುಂದುವರಿಯಲಿದ್ದಾರೆ DK ಶಿವಕುಮಾರ್. 8 ವರ್ಷ DKಶಿ ಅವರನ್ನು ಯಾರೂ ಕೂಡ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಸೋಮವಾರ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು, ಅದಕ್ಕಿಂತ ಬಿಫೋರ್ ಹೇಳಿರುವಂಥದ್ದು. ಆ್ಯಂಡ್ ಅವರ ಒಂದು ಸಲಹೆ ಸೂಚನೆಯ ಮೇರೆಗೆ ಅಧಿಕ ಮಾಸ ಇರೋದರಿಂದಾಗಿ ಪ್ರಮಾಣ ವಚನವನ್ನು ಯಾವಾಗ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿರೋದಿಲ್ಲ. ಜ್ಯೋತಿಷಿಗಳ ಒಂದು ಸಲಹೆ ಸೂಚನೆಯನ್ನು ತೆಗೆದುಕೊಂಡು ಅದಾದ ನಂತರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು DKಶಿ ಹೇಳಿರ್ತಾರೆ. ಸೊ ಹಾಗೆಯೇ ಇದೀಗ ದ್ವಾರಕನಾಥ ಗುರೂಜಿ ಅವರು ಹೇಳಿದ ಹಾಗೆ ಸೋಮವಾರ ಏನಾದರೂ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರೆ 8 ವರ್ಷ ಅವರನ್ನು ಯಾರ ಕೈಯಿಂದನೂ ಕೂಡ ಅಲ್ಲಾಡಿಸೋಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ದ್ವಾರಕನಾಥ ಗುರೂಜಿ ಅವರು ಹೇಳಿದ್ದಾರೆ.